ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಯ್ಯ, ಏನಿಲ್ಲ ಮರಗೌಡ, ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಇಲ್ಲಿ ಬೇಡ, ಬನ್ನಿ. ಏಯ್, ಇದು ನನ್ನ ಮನೆ ಕಳ. ನನ್ನ ಮನೆಯಲ್ಲಿ ವಿಷಯ ಮಾತಾಡೋಕೆ ಯಾಕೆ ಯೋಚನೆ ಮಾಡ್ಯಾ? ಅದೇ ಮಗಳ ಇಲ್ಲೇ. ಅಲ್ಲ ಕಣಪ್ಪಯ್ಯ, ನಾವ್ ಯಾಕೆ ಈ ಆಕ್ಸಿಡೆಂಟ್ ಕೇಸ್ನ ಇಷ್ಟೊಂದು ದೊಡ್ಡದು ಮಾಡ್ಕೊತಾ ಇದ್ದವು? ಪೊಲೀಸ್ನವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಬಿಡದೆ ನಾವೇ ಯಾಕೆ ಅಡ್ಗಾಲ ಆಯ್ತಾ ಇದ್ದವು ಅಂತ. ಅಲ್ಲ ಕಣಪ್ಪಯ್ಯ, ನಾವ್ ಹಿಂಗೆ ಈ ಕೇಸ್ನ ಮುಂದುವರಿಯಕ್ ಬಿಡದೆ ಹೋದ್ರೆ ನಾವೇ ಯಾರೋ ಈ ಆಕ್ಸಿಡೆಂಟ್ ಮಾಡಿದೀವಿ ಅಂತ ಅನುಮಾನ ಬರೋದಿಲ್ವೇ? ಲೇ ಮರಗೌಡ, ಏನೆಲ್ಲ ಮಾತಾಡ್ತಾ ಇದ್ಯಾ ನೀನು? ಲೇ ಬಡತದೆ, ಈ ಕೇಸ್ ವಿಚಾರಣೆ ಸ್ಟಾರ್ಟ್ ಆದ್ಮೇಲೆ ಅದು ಬಂದು ನಿಲ್ಲೋದು ನಮ್ಮನೆ ಬಾಗಿಲಿಗೆಯ. ಅದೆಲ್ಲ ನಿಭಾಯಿಸಕಾಗತ್ತೋ? ಅಪ್ಪಯ್ಯ, ನನ್ನ ಮಾತನ್ನ ಹೊಸಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಪೊಲೀಸ್ನವರು ನಮ್ಮನೆ ಬಾಗ್ಲಿಗೆ ಬರಕ್ ಮುಂಚೆ ನಾವೇ ಯಾರೋ ಒಬ್ಬನ್ನ ಕರ್ಕೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡೋದು ನೀವನೇ ಅಂತ ತಗ್ಲಾಕ್ಬಿಟ್ರೆ? ಏಯ್, ಏನ್ ಹೇಳ್ತದ್ದೆ ನೀನು? ಅದೆಂಗ್ಲ ಆದತ್ತು ಲೇ? ಆಯ್ತದೆ ಕಣಪ್ಪಯ್ಯ, ನಾವು ಪೊಲೀಸ್ನವ್ರಿಗೆ ಹೇಳಿ ಈ ವಿಚಾರಣೆ ನಡೆಸೋಂಗ್ ಮಾಡುಮ. ಆಗ ವಿಚಾರಣೆ ನಡೀತದೆ ಅಂತ ಭಾವನಿಗೂ ಖುಷಿ ಆಯ್ತದೆ. ಆಮೇಲೆ SP ಹತ್ರ ಮಾತಾಡಿ ನಮ್ಮನೆ ಒಬ್ಬನ ಕರ್ಕೊಂಡೋಗಿ ಅರೆಸ್ಟ್ ಆಗಂಗ್ ಮಾಡಬಹುದು. ನೀನು ಹೇಳೋದು ಸರಿಯಾಗಿ ಅದೇ ಕಲ. ಆದ್ರೆ ಆಕ್ಸಿಡೆಂಟ್ ಮಾಡಿರೋದು ನಮ್ಮ ಗಾಡಿನೇ ಅಂತ ನಮ್ಮ ಗಾಡಿ ಹೆಸರು ಹಾಕ್ಬಿಟ್ಟವ್ರ ಕಲ. ಅದ್ರಲ್ಲಿ ತಗೊಳಾಕೊಂಡ್ಬಿಟ್ರೆ ಎಲ್ಲ ಮಾಡೋಕ್ಕಾಗತ್ತೋ? ಅಯ್ಯೋ ಅಪ್ಪಯ್ಯ, ನೀವು ಮರ್ತು ಬಿಟ್ಟಿದ್ದೀರಿ. ಆ ಕಪ್ ಕಲರ್ ಸ್ಕಾರ್ಪಿಯೋ ಡಾಕ್ಯುಮೆಂಟ್ಸು ನಮ್ಮ ಹೆಸರಿನಲ್ಲಿ ಇಲ್ಲ. ಟ್ಯಾಕ್ಸ್ ಪ್ರಾಬ್ಲಮ್ ಆಯ್ತದೆ ಅಂತ ಬೇರೆಯವ್ರನ್ನ ಹೆಸರಿನಾಗಲ್ವಾ ನಾವು ಅದನ್ನ ತಕೊಂಡಿದ್ದು. ಹಿಂಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅವ್ರಿಗೆ ಅನುಮಾನ ಬರೋದಿಲ್ಲ. ನೀವು ಆರಾಮಾಗಿರಿ ಅಪ್ಪಯ್ಯ. ನಾವೇ ಇದನ್ನ ತಿರ್ಗಮರ್ಗ ಮಾಡ್ಬಿಟ್ರೆ ಪೊಲೀಸ್ನವರು ಆಕ್ಸಿಡೆಂಟ್ ಮಾಡಿರೋರನ್ನ ಅರೆಸ್ಟ್ ಮಾಡೋರು ಅಂತ ಒಳಗಾಕಿಸ್ಬಿಡೋದು. ಆಮೇಲೆ ನಮ್ಮ ಸಿದ್ಧ ಮೇಲೆ ಯಾರಿಗೂ ಅನುಮಾನನೇ ಬರೋಕಿಲ್ಲ. ಲೇ ಮರಗೌಡ, ಈಗ ದಿನ ಈ ಪಿಲಾನ್ ನನ್ನ ತಲೆ ಹೊಳಿಲೇ ಇಲ್ವಲ್ಲ. ಸಬ್ಬಾಸ್ ಕಲ, ಒಂದಾಗದೆ ಕಲ ನಿನ್ ಪಿಲಾನು. ನಾನು 8 ವರ್ಷ ರಾಜಕೀಯದಲ್ಲಿ ಇದ್ದೆ, ಇದೆಲ್ಲ ನನ್ನ ತಲೆ ಹೊಳಿಲಿಲ್ಲ. ಅಂಥದ್ರಲ್ಲಿ ನೀನು ರಾಜಕೀಯದವ್ರಿಗೆ ರಾಜಕೀಯ ಕಲ್ಸ್ಬಿಟ್ಟಲ್ಲ ಮರಗೌಡಲ್ಲಿ. ಸಬ್ಬಾಸ್ ಕಲ. ಆದ್ರೂ ನೀನು ಹೇಳೋದು ಸರಿಯಾಗಿ ಅದೇ ಕಲ. ಇದಕ್ಕೆಲ್ಲ ನಮ್ಮ ಸಿದ್ಧಗಡ ಒಪ್ಪಬೇಕಲ್ಲ. ಮೊದಲೇ ಅವನು ನ್ಯಾಯ ನೀತಿ ಮಣ್ಣು ಮಸಿ ಅಂತ ಓಡಾಡ್ತಾ ಇರ್ತಾನೆ. ಅವನು ಇದಕ್ಕೆಲ್ಲ ಒಪ್ಕೋತಾನೆ ಅಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಕಣಪ್ಪಯ್ಯ. ನಾನು ಇಲ್ವೇ, ನಾನು ನೋಡ್ಕೊತೀನಿ. ಹೇಳ್ಕೊಳ್ಳ ಮರಗೌಡ, ನೀನು ಈಟೊಂದು ಧೈರ್ಯ ಕೊಟ್ಮಕ್ಕೆ ಇನ್ನೇನಲ್ಲ ಅದೇ ಲೈ. ಆದರೂ ಈ ದಿನ ಈ ತಲೆ ನೀನು ಎಲ್ಲ ಮಡಗಿದ್ದೇನೆ ಲೈ. ಕಷ್ಟ ಬಂದಾಗಲೇ ಅಲ್ವೇನಪ್ಪಯ್ಯ ತಲೆ ಚುರುಕಾಗೋದು. ಹೆಂಗೋ ನಮ್ಮ ಸಿದ್ದು ಇದರಿಂದ ಪಾರಾಗ್ಬಿಟ್ರೆ ಅಷ್ಟೇ ಸಾಕು. ನಾನಿದ್ದೀನಲ್ಲಪ್ಪಯ್ಯ, ಎಲ್ಲ ನೋಡ್ಕೊತೀನಿ. ಸರ್ಕಳ್ಳ ಮರಗೌಡ, ನೀನು ಅದೇನು ಮಾಡ್ತೀಯ ಮಾಡ್ಲಾ, ನಾನು ನಿನ್ನ ಜೊತೆಲಿ ಇರ್ತೀನಿ. ಒಟ್ಟಿನಲ್ಲಿ ನಿನ್ನ ತಮ್ಮ ನನ್ನ ಮಗ ಇದರಿಂದ ಪಾರಾದರೆ ಆಟ ಸಾಕಲ್ಲ ನನಗೆ. ಅದೇನು ಮಾಡ್ತೀಯ ಮಾಡ್ಲಾ, ನಾನು ಇರ್ತೀನಿ ನಿನ್ನ ಜೊತೆಲಿ. ಹಾಂ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.